ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನ ನಾವು ನೋಡ್ತಾ ಇರುವಂಥದ್ದು ಒಂದು ಟೈಮ್ಲೆಸ್ ಪಿಕೆ ಕಾರ್ಡ್ ಲವ್ ರೀಡಿಂಗ್ ಆಗಿರುತ್ತೆ. ಈ ದಿನ ನಾವು ತಿಳ್ಕೊಳ್ತಾ ಇರುವಂಥದ್ದು, ಈ ರಾತ್ರಿ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ನೀವಿದ್ದೀರಾ, ಅವರು ನಿಮ್ಮನ್ನು ಮಿಸ್ ಮಾಡ್ತಿದ್ದಾರಾ, ನಿಮ್ಮ ಪ್ರೀತಿಗೆ ಏನಾದರೂ ಒಂದು ಹೊಸದಾಗಿರುವಂಥ ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗ್ತಾ ಇದೆಯಾ, ನಿಮ್ಮ ಮನಸ್ಸಿನಲ್ಲಿರುವಂಥ ಒಬ್ಬ ವಿಶೇಷ ವ್ಯಕ್ತಿ ಯಾರಿದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರಾ ಅನ್ನೋದನ್ನು ನಾವು ಈಗ ತಿಳಿಯೋಣ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇವರ ಮುಖ ಏನಿದೆ, ನಿಮ್ಮ ಪ್ರೀತಿಯ ವ್ಯಕ್ತಿಯ ಮುಖವನ್ನು ನೆನಪು ಮಾಡ್ಕೊಳ್ತಾ ಯೂನಿವರ್ಸಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನನಗೆ ಸರಿಯಾದ ಒಂದು ಗೈಡೆನ್ಸ್ ಸಿಗಲಿ ಅನ್ನೋದನ್ನು. ನಂತರ ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇಲ್ಲಿ 6 ಕಾರ್ಡ್ಗಳ ಆಯ್ಕೆ ಇದೆ. 6ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ಟಿಕೆರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ಡ್ ಯಾವುದು, ರೀಡಿಂಗ್ ನಿಮಗೆ ಎಷ್ಟು ಹೊಂದಾಣಿಕೆ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಮಗೆ ತಿಳಿಸಿ. ನಿಮಗೆ ಪರ್ಸ್ನಲ್ ಆಗಿರೋ ಒಂದು ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಗೈಡೆನ್ಸ್ ಬೇಕಾಗಿದೆ, ಅಥವಾ ಆಕಾಶಿಕ್ ರೀಡಿಂಗ್ ಅನ್ನೋದು ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲಲ್ಲಿ ಪರಿಹಾರವನ್ನು ಪಡ್ಕೋಬೋದಾಗಿದೆ. ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಬೇಕು ಅನ್ನೋದಾದರೆ, ಕ್ರಿಸ್ಟಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ mysticera.com ಅನ್ನೋ ಒಂದು ನಮ್ಮದೇ ವೆಬ್ಸೈಟಲ್ಲಿ ಕೂಡ ನೀವು ಕನ್ನಡದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ಅಥವಾ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಕೂಡ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ವ್ಯಕ್ತಿಯ ಪ್ರೀತಿಯಾಗಿರುವಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಈ ಕಾರ್ಡ್ನ ಮುಖ್ಯ ಸಂದೇಶ ತುಂಬ ಯೋಚನೆ ಮಾಡಿ ನೋಡಿ ಅನ್ನೋದಾಗಿದೆ. ಈ ರಾತ್ರಿ ನಿಮ್ಮ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರುವಂಥ ವಿಷಯಗಳಲ್ಲಿ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ವಿಷಯಗಳಲ್ಲಿ ಒಂದು ಎಮೋಷನ್ಸ್ಗಿಂತ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಅವರ ಭಾವನೆಗಳನ್ನು ಕೇವಲ ಅವರ ಮಾತುಗಳಿಂದ, ಖಂಡಿತ ಮಾತಿಂದ ಅಲ್ಲ, ಅವರ ಬಿಹೇವಿಯರ್ ಏನಿದೆ, ಅವರ ಒಂದು ಪ್ರಯತ್ನ ಏನಿದೆ ಅದರಿಂದ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಕಾರ್ಡ್ ಹೇಳ್ತಾ ಇರೋದು ಏನಂದರೆ, ಯಾವುದೇ ತೀರ್ಮಾನವನ್ನು ನೀವು ತಗೊಳ್ಳೋದಕ್ಕಿಂತ ಮೊದಲು ಆತರ ಪಡಬಾರ್ದು. ಸ್ವಲ್ಪ ಸಮಯ ತೆಗೆದುಕೊಂಡು ಪರಿಸ್ಥಿತಿ ಏನಿದೆ ಅದನ್ನು ತುಂಬ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಸಲ ಮೌನನೂ ಕೂಡ ಒಂದು ಉತ್ತರ ಆಗಿರುತ್ತೆ. ನಿಮ್ಮ ಹೃದಯದ ಮಾತನ್ನು ಕೇಳಿ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಬುದ್ಧಿ ಏನು ಹೇಳ್ತಾ ಇದೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಭಾವನೆ ಮತ್ತು ವಿವೇಕ ಎರಡೂ ಕೂಡ ಒಂದು ಬ್ಯಾಲೆನ್ಸಿಂಗಲ್ಲಿದ್ದಾಗ ಮಾತ್ರ ಸರಿಯಾದ ದಾರಿ ಅನ್ನೋದು ನಿಮಗೆ ಕಾಣಿಸುತ್ತೆ. ಕಾರ್ಡ್ನ ಸಂದೇಶ, ನಿಜವಾದ ಉತ್ತರ ನಿಮ್ಮೊಳಗಡೆ ಇದೆ. ನಿಮ್ಮ ಇಂಟ್ಯೂಷನನ್ನು ನಂಬಿ, ಆದರೆ ಯಾವುದೇ ನಿರ್ಧಾರನೂ ಕೂಡ 1ಕ್ಕೆ 2 ಬಾರಿ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ಕಾಸ್ ಆ್ಯಂಡ್ ಎಫೆಕ್ಟ್ ಕಾರ್ಡ್. ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ನಡುವೆ ಇರುವಂತಹ ಇಂದಿನ ಪರಿಸ್ಥಿತಿ ಆಕಸ್ಮಿಕವಾಗಿರುವಂಥದ್ದಲ್ಲ. ಹಿಂದೆ ನಡೆದಿರುವಂಥ ಮಾತೇನಿದೆ, ನಿರ್ಧಾರಗಳೇನಿದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ನೀವು ಇಬ್ಬರು ಮಾಡಿರುವಂಥ ಒಂದು ಆಯ್ಕೆ ಏನಿದೆ ಅಲ್ವಾ, ಇಂದಿನ ಪರಿಸ್ಥಿತಿ, ಅದೆಲ್ಲನೂ ಕೂಡ ಒಂದು ಕಾರಣ ಅನ್ನೋದು ಈ ಒಂದು ಕಾರ್ಡಲ್ಲಿ ಕಾಣ್ತಾ ಇರುವಂಥದ್ದು. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಲೋಚನೆಗಳು ಖಂಡಿತವಾಗ್ಲೂ ಇದೆ. ಆದರೆ ಅವರು ಈಗ ತಮ್ಮ ಹಿಂದಿನ ನಿರ್ಧಾರಗಳೇನಿದೆ ಮತ್ತು ಅವುಗಳ ಪರಿಣಾಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂಥ ಕೆಲವೊಂದು ಭಾವನೆಗಳನ್ನು ಕೂಡ ಈ ಒಂದು ಕಾರ್ಡಲ್ಲಿ ನಾವು ತಿಳಿಯುವುದಾಗಿದೆ. ಈ ಕಾರ್ಡ್ ಮತ್ತೊಂದು ಮುಖ್ಯವಾಗಿರೋ ಸಂದೇಶ ಕೊಡ್ತಾ ಇರುವಂಥದ್ದು, ನೀವು ಈಗ ಮಾಡಿರುವಂತಹ ಪ್ರತಿಯೊಂದು ಸಣ್ಣ ನಿರ್ಧಾರನೂ ಕೂಡ ನಿಮ್ಮ ಸಂಬಂಧದ ಮುಂದಿನ ಹಂತದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆತರದಿಂದ ನೀವು ರಿಯಾಕ್ಟ್ ಮಾಡಬಾರ್ದು. ಅದರ ಬದಲಿಗೆ ಪ್ರೀತಿಯಿಂದ ಮತ್ತು ಅರ್ಥ ಮಾಡಿಕೊಂಡು ನಡ್ಕೊಳ್ಬೇಕು ಅನ್ನೋದಾಗಿದೆ. ಯಾವುದೇ ಸಂಬಂಧದಲ್ಲಿ ಬದಲಾವಣೆ ಬೇಕಾದರೆ ಮೊದಲು ನಮ್ಮ ನಡೆ ಮತ್ತು ಆಲೋಚನೆ ಏನಿದೆ ಅದರಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆ ಮೊದಲು ಬರಬೇಕಾಗುತ್ತೆ ಅನ್ನೋದು ಈ ಕಾರ್ಡಲ್ಲಿ ಸಿಗ್ತಿರೋ ಸಂದೇಶ. ಇಂದು ನೀವು ಯಾವ ಒಂದು ಬೀಜವನ್ನು ಬಿತ್ತುತ್ತಾ ಇದ್ದೀರಾ, ಅದು ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ತಾಳ್ಮೆಯ ಬೀಜಗಳೇನಿದೆ, ನಾಳೆ ಅದೇ ಒಂದು ಒಳ್ಳೆಯ ಸಂಬಂಧವನ್ನು ರೂಪಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ ಶಾಂತಿ ಮತ್ತು ಒಂದು ಬ್ಯಾಲೆನ್ಸಿಂಗ್ ಅನ್ನೋದಾಗಿದೆ.
ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ನಡುವೆ ಇರುವಂಥ ಪರಿಸ್ಥಿತಿ ನಿಧಾನವಾಗಿ ಶಾಂತಿ ಕಡೆ ಸಾಗ್ತಾ ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ಬೋದು, ಆದರೆ ಎಲ್ಲ ಉತ್ತರಗಳನ್ನು ಒಂದೇ ಸಲ ಪಡ್ಕೋಬೇಕು ಅನ್ನೋ ಒಂದು ಪ್ರಯತ್ನನ ನೀವು ಮಾಡಬಾರ್ದು. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳಿದೆ, ಆದರೆ ಅವರು ಈಗ ತಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ತೀರ್ಮಾನಕ್ಕೆ ಆತುರವಾಗಿ ತೀರ್ಮಾನ ತಗೊಳ್ಳದೆ ಪರಿಸ್ಥಿತಿಗೆ ಸ್ವಲ್ಪ ಸಮಯ ನೀಡಬೇಕು ಅನ್ನೋದಾಗಿದೆ. ಈ ಕಾರ್ಡ್ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇರೋದು ಏನಂದರೆ, ಅನಗತ್ಯವಾಗಿರುವಂತಹ ಚಿಂತೆ, ಭಯ ಮತ್ತು ಅತಿಯಾದ ಯೋಚನೆಗಳೇನಿದೆ ಅದೆಲ್ಲದನ್ನು ಬಿಟ್ಟು ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿಯಾದ ನಿರ್ಧಾರಗಳು ಮತ್ತು ಸರಿಯಾದ ದಾರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಲೈಫ್ ಬಗ್ಗೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಿಮ್ಮ ಸಂಬಂಧದಲ್ಲಿ ಶಾಂತಿ, ಪರಸ್ಪರ ಗೌರವ ಮತ್ತು ತಾಳ್ಮೆ ಇದ್ದರೆ ಮುಂದೆ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಆಗುವಂಥ ಒಂದು ಬೆಳವಣಿಗೆ ಆಗುವಂಥ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಶಾಂತವಾಗಿರುವಂಥ ಮನಸ್ಸು ಸ್ಪಷ್ಟ ಉತ್ತರಗಳನ್ನು ಖಂಡಿತವಾಗ್ಲೂ ನೀಡುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಸಮಯಕ್ಕೆ ಅದರ ಕೆಲಸ ಅದು ಮಾಡೋದಕ್ಕೆ ಅವಕಾಶವನ್ನು ನೀಡಿ ಅನ್ನೋದು ಈ ಒಂದು ಕಾರ್ಡ್ನ ಸಂದೇಶ ಆಗಿದೆ. ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಒಂದು ಅಯೋಮಯ ಪರಿಸ್ಥಿತಿಲಿ ನೀವಿದ್ದರೆ ಖಂಡಿತವಾಗ್ಲೂ ಒಂದ್ಸಲ ಪರ್ಸ್ನಲ್ ಟ್ಯಾರೋ ರೀಡಿಂಗನ್ನು ನೀವು ಪ್ರಯತ್ನ ಮಾಡಿ ನೋಡಬಹುದು. ಅದರಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ವೈಯಕ್ತಿಕವಾಗಿರುವಂತಹ ಒಂದು ಉತ್ತರ ಅನ್ನೋದು ಸಿಗುತ್ತೆ. ಅದರ ಜೊತೆಯಲ್ಲಿ ನೀವು ಆಕರ್ಷಿಕ್ ರೀಡಿಂಗನ್ನು ಕೂಡ ಪ್ರಯತ್ನ ಮಾಡಿ ನೋಡಬಹುದು. 4ನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಇಲ್ಲಿ ಸಿಗ್ತಾ ಇರುವಂಥ ಒಂದು ಮುಖ್ಯವಾದ ಸಂದೇಶ ಏನಂದರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡಬೇಕಾಗುತ್ತೆ. ಅಂದರೆ ಹೆಚ್ಚು ಯೋಚನೆ ಮಾಡೋದಕ್ಕಿಂತ ಈಗ ಪರಿಸ್ಥಿತಿನ ಗಮನಿಸಿ, ಅಗತ್ಯ ಇರೋ ಕಡೆ ನೀವು ಒಂದು ಒಳ್ಳೆಯ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳುವಂಥ ಸಮಯ ಬಂದಿದೆ. ಆದರೆ ಯಾವುದೇ ನಿರ್ಧಾರನೂ ಕೂಡ ನೀವು ಅರ್ಜೆಂಟಲ್ಲಿ ತೆಗೆದುಕೊಳ್ಬಾರ್ದು. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಒಂದು ಆಲೋಚನೆಗಳಿದೆ, ಆದರೆ ಈ ಸಂಬಂಧ ಮುಂದುವರಿಬೇಕಾದ್ರೆ ಒಬ್ಬರಿಂದ ಮಾತ್ರ ಅಲ್ಲ, ಇಬ್ಬರಿಂದ ಕೂಡ ಪ್ರಯತ್ನ ಅನ್ನೋದು ಅಗತ್ಯ ಇರುತ್ತೆ. ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಹಾನೆಸ್ಟಿ, ಲಾಯಲ್ಟಿ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳುವಂಥದ್ದು ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗೋದಕ್ಕೆ ಒಂದು ಸಹಾಯ ಆಗುತ್ತೆ. ನೀವು ಯಾವುದೇ ಹೆಜ್ಜೆ ಇಡೋದಕ್ಕಿಂತ ಮೊದಲು ನಿಮ್ಮ ಮನಸ್ಸು ಶಾಂತವಾಗಿದೆಯಾ ಅಂತ ಪರಿಶೀಲಿಸಬೇಕಾಗುತ್ತೆ. ಭಯದಿಂದ, ಆತುರದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುವಂಥ ಎಲ್ಲ ಒಂದು ಡಿಸಿಷನ್ಸ್ಗೂ ಕೂಡ ಒಳ್ಳೆಯ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ. ಈ ಕಾರ್ಡ್ ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಎನ್ಕರೇಜ್ ಮಾಡ್ತಾ ಇರುವಂಥದ್ದು. ನಿಮ್ಮ ಸಂತೋಷ ಆಗಿರ್ಬೋದು, ನಿಮ್ಮ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ನೀವು ಮೊದಲು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ ಅನ್ನೋದು ಕಾರ್ಡ್ನ ಸಂದೇಶ ಆಗಿದೆ. ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ಡಿಸಿಷನ್ ಏನಿದೆ ನಿಮ್ಮ ಜೀವನದ ದಿಕ್ಕನ್ನು ಖಂಡಿತವಾಗ್ಲೂ ಚೇಂಜ್ ಮಾಡುತ್ತೆ. ನಿಮ್ಮ ಸಂಬಂಧ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ನೀವು ಪಡ್ಕೋಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಾಗಿ ನೀವು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. 5ನೇ ಕಾರ್ಡ್ ಇಲ್ಲಿ ಬರ್ತಾ ಇರುವಂಥದ್ದು ರಿಲೀಸ್ ಕಾರ್ಡ್. ಅಂದರೆ ಇಲ್ಲಿ ಸಿಗ್ತಾ ಇರುವಂಥದ್ದು ಮನಸ್ಸಿನ ಭಾರ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ. ನೀವು ಬಹಳ ಸಮಯದಿಂದ ಕೆಲವೊಂದು ನೆನಪೇನಿದೆ, ನೋವು, ನಿರೀಕ್ಷೆ ಮತ್ತು ಉತ್ತರ ಸಿಗದೇ ಇರುವಂಥ ಪ್ರಶ್ನೆಗಳನ್ನು ಮನಸ್ಸಲ್ಲಿ ಹಿಡ್ಕೊಂಡು ಕೂತಿದ್ದೀರಾ ಅಂತ ಕಾಣುತ್ತೆ. ಈಗ ಅದೆಲ್ಲದನ್ನು ಕೂಡ ನಿಧಾನವಾಗಿ ದೂರ ಮಾಡುವಂಥ ಸಮಯ ಬಂದಿದೆ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವೆಲ್ಲ ಭಾವನೆಗಳು ಇರಬಹುದು, ಹಳೆಯ ಘಟನೆಗಳು, ತಪ್ಪು ತಿಳುವಳಿಕೆಗಳು ಇನ್ನೂ ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಗ್ಯಾಪನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅದಕ್ಕಾಗಿಯೇ ಈ ಒಂದು ಮನಸ್ಸಲ್ಲಿರುವಂತಹ ನೋವೇನಿದೆ ಅದನ್ನು ಬಿಡಬೇಕಾಗಿರುವಂತಹ ಸಮಯ ಇದಾಗಿದೆ. ಹಳೆಯದನ್ನು ಹಿಡ್ಕೊಂಡೇ ಇದ್ದರೆ ಹೊಸ ಅವಕಾಶಗಳಿಗೆ ಜಾಗ ಸಿಗೋದಿಲ್ಲ ಅಲ್ವಾ? ಅದೇ ರೀತಿ ಇದು ಕೂಡ ಮನಸ್ಸಲ್ಲಿ ತುಂಬ ಹಳೆಯ ನೋವುಗಳನ್ನು ಇಟ್ಕೊಂಡಿದ್ರೆ ಹೊಸದಾಗಿರುವಂಥ ಭಾವನೆಗಳು ಬರೋದಿಲ್ಲ. ಇದು ಸಂಬಂಧವನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಭಯ, ಕೋಪ, ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನೆಗೆಟಿವ್ ಆಗಿರುವಂಥ ಒಂದು ಫೀಲಿಂಗ್ಸ್ ಏನಿದೆ ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳುವಂಥ ಕಾರ್ಡ್ ಆಗಿದೆ. ನಿಮ್ಮ ಮನಸ್ಸು ತುಂಬ ಒಂದು ಹಗುರವಾಗಿದ್ದಾಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಈಸಿ ಆಗುತ್ತೆ. ಕೆಲವೊಂದು ಸಲ ಜೀವನದಲ್ಲಿ ಹೊಸ ಆರಂಭ ಆಗೋದಕ್ಕೆ ಮೊದಲು ಹಳೆಯ ಭಾರ ಏನಿದೆ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ.
ಬಿಡಬೇಕಾದದ್ದನ್ನು ಪ್ರೀತಿಯಿಂದ ಬಿಟ್ಬಿಡಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷ, ಹೊಸ ಅವಕಾಶಗಳಿಗೆ ಜಾಗ ಸಿಗುತ್ತೆ ಅನ್ನೋದು ಈ ಒಂದು ಕಾರ್ಡ್ನ ಸಂದೇಶ ಆಗಿದೆ. ಮನಸ್ಸಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ದೈಹಿಕವಾಗಿರುವಂಥ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಾವು ಹುಡುಕಬೇಕಾಗುತ್ತೆ ಅಷ್ಟೇ. ಅದರಲ್ಲೂ ಕೂಡ ನಾವು ಕ್ರಿಸ್ಟಲ್ಗಳ ಮೂಲಕ ಈ ಒಂದು ಪರಿಹಾರವನ್ನು ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ಕಮಿಟ್ಮೆಂಟ್ ಕಾರ್ಡ್ ಆಗಿದೆ. ಅಂದರೆ ನಿಷ್ಠೆ, ವಿಶ್ವಾಸ, ಸಂಬಂಧದ ಒಂದು ಸ್ಟೆಬಿಲಿಟಿಯನ್ನು ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಈ ಕಾರ್ಡ್ ನಿಮ್ಮ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸುವಂಥ ಅಗತ್ಯ ಇದೆ ಅನ್ನೋದೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀವು ಅಥವಾ ನಿಮ್ಮ ವ್ಯಕ್ತಿ ಈ ಸಂಬಂಧವನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಯಾವುದೇ ನಿರ್ಧಾರನೂ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ, ಒಬ್ಬರ ಮೇಲೆ ಒಬ್ಬರಿಗೆ ಒಂದು ನಂಬಿಕೆ ಅನ್ನೋದು ಇಲ್ಲದೆ ತೆಗೆದುಕೊಳ್ಬಾರ್ದು. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಭಾವನೆಗಳಿರ್ಬೋದು, ಆದರೆ ಅವರ ಜವಾಬ್ದಾರಿಗಳೇನಿದೆ, ಪರಿಸ್ಥಿತಿ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಕಾರಣಗಳಲ್ಲಿ ಕಾಣ್ತಾ ಇರುವಂಥದ್ದು. ತಮ್ಮ ಭಾವನೆಗಳನ್ನು ತಕ್ಷಣ ವ್ಯಕ್ತಪಡಿಸದೇ ಇರೋದಕ್ಕೆ ಕಾರಣ ಅವರ ಜವಾಬ್ದಾರಿ, ಅವರ ಪರಿಸ್ಥಿತಿ ಆಗಿದೆ. ಈ ಕಾರ್ಡ್ ನಿಮಗೂ ಒಂದು ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಈ ಸಂಬಂಧಕ್ಕಾಗಿ ನೀವು ಎಷ್ಟು ಹಾನೆಸ್ಟ್ ಆಗಿದ್ದೀರಾ, ಡೆಡಿಕೇಟೆಡ್ ಆಗಿದ್ದೀರಾ ಅನ್ನೋದು. ಒಳ್ಳೆಯ ಸಂಬಂಧ ಕೇವಲ ಪ್ರೀತಿಯಿಂದ ಅಷ್ಟೇ ಅಲ್ಲ, ಒಂದು ರೆಸ್ಪೆಕ್ಟ್ ಇರಬೇಕು, ಲಾಯಲ್ಟಿ ಅನ್ನೋದು ಇರಬೇಕು, ಸ್ವಲ್ಪ ಪೇಷನ್ಸ್ ಅನ್ನೋದು ಕೂಡ ಬೇಕಾಗುತ್ತೆ. ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರಿಗೆ ತುಂಬ ನಂಬಿಕೆ ಅನ್ನೋದು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನಿಜವಾದ ಒಂದು ಡೆಡಿಕೇಶನ್ ಅಂದರೆ ಕೇವಲ ಮಾತಲ್ಲ, ಸಮಯ ಬಂದಾಗ ಜವಾಬ್ದಾರಿಯಿಂದ ಅವರು ನಡ್ಕೊಳ್ತಾರಲ್ವ, ಅದೇ ಆಗಿರುತ್ತೆ ಅನ್ನುವಂತಹ ಒಂದು ಸಂದೇಶ ನಿಮಗಿಲ್ಲಿ ಸಿಗ್ತಾ ಇದೆ. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸೊನೇಟ್ ಆಯಿತು ಇಲ್ವೋ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಯವ್ರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಇನ್ನಷ್ಟು ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಯ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ನೀವು ನೋಡಬೇಕು ಅನ್ನೋದಾದರೆ ಮಿಸ್ಟಿಕೆರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಲ್ವ, ಆಗ ನೀವು ವೀಡಿಯೋಸನ್ನು ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಮಿಸ್ಟಿಕೆರ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಪಾಸಿಟಿವ್ನೆಸ್ ಅನ್ನೋದೇ ಕಂಪ್ಲೀಟಾಗಿ ತುಂಬಿರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ.